ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸರ್ಸು ವ್ಲಾಗ್ಸ್. ನಿಮ್ಮ ಮಕ್ಕಳ ದೃಷ್ಟಿಯಲ್ಲಿ ನೀವು ಒಳ್ಳೆ ಕುಕ್ ಅಂತ ಅನ್ಸ್ಕೋಬೇಕಾ? ಹಾಗಾದರೆ ಈ ರೆಸಿಪಿನ ಒಮ್ಮೆ ನೀವು ಟ್ರೈ ಮಾಡಲೇಬೇಕು. ಇದ್ರ ಹೆಸರು ಗುಬ್ಬಚ್ಚಿಗೂಡು ಅಂತ. ನೋಡೋದಕ್ಕೂ ಹಾಗೆ ಕಾಣುತ್ತಲ್ವಾ? ಮಕ್ಕಳಂತೂ ಕುಣಿದು ಕುಪ್ಪಳಿಸಿ ತಿನ್ನೋಷ್ಟು ರುಚಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ವಾ, ನಂಬಲಿಕ್ಕೆ ತಗೋ ಸಖತ್ ಇಷ್ಟ ಆಗಿದೆ. ಇದನ್ನು ಯಾವ ರೀತಿ ಮಾಡೋದು ಅಂತ ಪಟ್ ಅಂತ ನೋಡ್ಕೊಬರೋಣ ಬನ್ನಿ. ಒಂದು ಬಟ್ಲನ್ನು ತಗೊಳ್ಳೋಣ. ಮೊದಲಿಗೆ ಬೇಯಿಸಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಬಟ್ಲಲ್ಲಿ ಇವೆಲ್ಲವನ್ನು ಕ್ರಷ್ ಮಾಡ್ಕೋಬೇಕು. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆಗಳನ್ನು ತಗೋಬಹುದು. ನಾನು 3-4 ಆಲೂಗಡ್ಡೆ ತಗೊಂಡಿದ್ದೀನಿ. ಅದನ್ನೆಲ್ಲ ಕ್ರಷ್ ಮಾಡಿಕೊಂಡು ನಂತರ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಅರಿಶಿಣ, ಅಚ್ಚಕಾರದ ಪುಡಿ, ಗರಂ ಮಸಾಲೆ ಹಾಗೆ ಸ್ವಲ್ಪ ಧನಿಯಾ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದರ ಜೊತೆ 2-3 ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಸೇರಿಸ್ಕೋಬೇಕು. ನೀರೇನು ಇದಕ್ಕೆ ಸೇರಿಸೋಕ್ಕೆ ಹೋಗಬಾರ್ದು. ಇದನ್ನು ಮೊದಲಿಗೆ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಿಂದ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು. ನಂತರ ಸ್ವಲ್ಪ ತಗೊಂಡು ಇದನ್ನು ಶಾವಿಗೆ ಬರುತ್ತಲ್ವ, ಅದರಲ್ಲಿ ಇದನ್ನು ಚೆನ್ನಾಗಿ ಅಂಟಿಸ್ಕೋಬೇಕು. ಈ ರೀತಿ ಇದು ಗುಬ್ಬಚ್ಚಿಗೂಡು ಶೇಪ್ ಬರೋ ಥರ ಇದನ್ನು ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕು. ಇವಾಗ ಎಣ್ಣೆನ ಬಿಸಿ ಮಾಡಿಕೊಂಡು ಒಂದೊಂದಾಗಿ ಇವನ್ನು ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬಂದು ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇದು ಶಾವಿಗೆ ಬೇಗ ಫ್ರೈ ಆಗಿಬಿಡುತ್ತೆ, ಕಪ್ಪಗಾಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಗುಬ್ಬಚ್ಚಿಗೂಡು ಸ್ನ್ಯಾಕ್ ರೆಡಿ ಆಗಿಬಿಡುತ್ತೆ. ನಂತರ ಒಂದು ಪ್ಲೇಟಲ್ಲಿ ಇವನ್ನು ಇಟ್ಕೊಂಡು ನಮಗಿಷ್ಟ ಬಂದಿರೋ ಸಾಸನ್ನು ಇದರಲ್ಲಿ ಸೇರಿಸ್ಕೋಬಹುದು. ನಾನಿಲ್ಲಿ ಟೊಮೊಟೊ ಸಾಸು ಹಾಗೆ ಗ್ರೀನ್ ಚಿಲ್ಲಿ ಸಾಸನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಫ್ರೈ ಮಾಡಿರ್ತಕ್ಕಂಥ ಲೋಟಸ್ ಸೀಡ್ಸನ್ನು ಇದ್ರ ಮೇಲೆ ಇಟ್ಕೊಂಡ್ರೆ ಗುಬ್ಬಚ್ಚಿಗೂಡು ಸ್ನ್ಯಾಕು ಸೇಮ್ ಗುಬ್ಬಚ್ಚಿಗೂಡು ಥರ ರೆಡಿ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ವಾ, ನೋಡ್ತಿದ್ದ ಹಾಗೆ ತಿನ್ನಬೇಕು ಅನಿಸುತ್ತೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಯಾರಾದರೂ ನಿಮ್ಮ ಮನೆಗೆ ಗೆಸ್ಟ್ ಬಂದಾಗ ಈ ಯುನಿಕ್ ಆಗಿರ್ತಕ್ಕಂಥ ರೆಸಿಪಿನ ಒಮ್ಮೆ ಮಾಡಿಕೊಡಿ, ಅವರು ತುಂಬ ಇಷ್ಟಪಡ್ತಾರೆ. ವೀಕ್ಷಕರೇ, ಇವತ್ತಿನ ನಮ್ಮ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.